ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತು ಗುರುವಾರ, ಇವತ್ತು ಮುಕುಟ ಸಪ್ತಮಿ ಆಗಿತ್ತು. ಅದಕ್ಕೇ ನಾವು ನಮ್ಮ ಮನೆಯಲ್ಲಿ ನಮ್ಮ ಧರ್ಮದಲ್ಲಿ ಕೂಡ ಹಬ್ಬದ ಥರನೇ ಆಚರಣೆ ಮಾಡ್ತೀವಿ. ಅದಕ್ಕೇ ಇವತ್ತು ಕೂಡ ನಾರ್ಮಲಾಗಿ ಪೂಜೆನ ಮಾಡ್ಕೊಂಡಿದ್ದೆ. ಪೂಜೆ ಆದಮೇಲೆ ನಾಳೆ ಕೂಡ ಶುಕ್ರವಾರನೇ ಇತ್ತಲ್ಲ, ಶುಕ್ರವಾರನೂ ಕೂಡ ಪೂಜೆ ಮಾಡೋದಿತ್ತು ಅಂತೇಳಿ ಇವತ್ತು ದೇವರನ್ನೆಲ್ಲ ಶುದ್ಧಿ ಮಾಡಿ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ. ದೇವಸ್ಥಾನಕ್ಕೂ ಕೂಡ ಹೋಗೋದಿತ್ತು. ಅದಕ್ಕೇ ನಾನು ಕೂಡ ಎದ್ದು ಬೆಳಗ್ಗೆನೇ ಬೇಗ ಪೂಜೆನೂ ಕೂಡ ಮುಗಿಸಿದ್ದೆ. ದೇವಸ್ಥಾನದಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿ ತಿಂಡಿನೂ ಕೂಡ ಅಲ್ಲೇ ಇತ್ತು. ಅದಕ್ಕೇ ಮನೇಲೂ ಕೂಡ ಏನೂ ಕೂಡ ಮಾಡ್ಕೊಂಡಿರಲಿಲ್ಲ, ಅಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳಿ ನಾನು ಕೂಡ ಪೂಜೆನ ಮುಗಿಸಿದ್ದೆ. ಕುಂಜಲು ಮತ್ತು ನನ್ನ ಹಸ್ಬೆಂಡು ಕೂಡ ಕರೆಕ್ಟ್ ಟೈಮಿಗೆ ಎತ್ತಿದ್ರು. ಅವರು ಕೂಡ ರೆಡಿ ಆಗಿದ್ದು. ನಮ್ಮ ಮನೇಲಿ ನಾನು ಬೇಗ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು. ಅಷ್ಟಕ್ಕೆ ಕುಂಜಲು ಕೂಡ ಎದ್ದಿದ್ನಲ್ಲ, ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಅವಳ ಜೊತೆನೇ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಕುಂಜಲು 3 ಜನನೂ ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಿಂದ ಹೋಗಿ ಬಂದಮೇಲೆ ನನ್ನ ತಂಗಿ ಮನೆಯಲ್ಲೂ ಕೂಡ ಹೊಸದಾಗಿ ಇವತ್ತು ಹಾಲು ಉಗ್ಸಿದ್ರು, ದಿನ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿ ಬಂದಿದ್ವಿ. ಮೊನ್ನೆನೂ ಕೂಡ ಡಿಮಾರ್ಟ್ಗೆ ಹೋಗಿದ್ವಿ, ರೇಷನ್ ತರೋದಿತ್ತು ಅಂತ ಹೇಳಿ. ಅದಕ್ಕೆ ರೇಷನ್ ಎಲ್ಲನೂ ಕೂಡ ತಂದಿದ್ವಿ. ಏನಾರ ಒಂದು ಐಟಮ್ ಮಿಸ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಿದ್ದೆ. ಏನಾರ ಯಾವುದಾದ್ರೂ ಐಟಮ್ ಮಿಸ್ ಆಗಿದೆ ಜಿಪ್ಟೋದಲ್ಲಿ ತರಿಸ್ಕೋಬೋದು ಅಂತ ಹೇಳಿ ಜಿಪ್ಟೋದಲ್ಲೂ ಕೂಡ ಕ್ವಿಕ್ಕಾಗಿ ತರಿಸ್ಕೋಬೋದು. ಬಟ್ ಡಿಮಾರ್ಟ್ಗೆ ಕಂಪೇರ್ ಮಾಡಿದ್ರೆ ಜಿಪ್ಟೋ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಯೂಶ್ವಲಿ ನಾವು ಮಂತ್ಲಿ ಇಲ್ಲ 2 ತಿಂಗಳಿಗೊಂದ್ಸಲಿ ಈ ರೀತಿ ರೇಷನ್ ಹಾಕಿಸ್ತಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಜಿಪ್ಟೋದಲ್ಲಿ ಸ್ವಲ್ಪ ಇತ್ತು ಐಟಮು ಅಂತಲೇ ಜಿಪ್ಟೋದಲ್ಲೇ ತರಿಸ್ಕೊಂಡಿರ್ತೀನಿ. ಎಲ್ಲನೂ ಕೂಡ ಚೆಕ್ ಮಾಡ್ಕೊತಿದ್ದೆ. ಒಂದೊಂದ್ಸಲಿ ಏನಾಗುತ್ತೆ ಎಲ್ಲನೂ ಕೂಡ ಲಿಸ್ಟ್ನ ತೊಗೊಂಡೋದ್ರೂ ಕೂಡ ಅಲ್ಲಿ ತೊಗೊಂಡೋದು ಐಟಮ್ಸ್ ತುಂಬಾ ಇರುತ್ತೆ. ಒಂದಲ್ಲ ಒಂದು ಮರ್ತಿರ್ತೀನಿ. ಅದಕ್ಕೆ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಯಾವುದನ್ನ ಮರ್ತಿದ್ವಿ ಅಂತ ಹೇಳಿದ್ರೆ ಒಂದು ಕಡೆ ನೋಟ್ ಮಾಡಿಕೊಂಡೆ ಜಿಪ್ಟೋದಲ್ಲಿ ಈಸಿಯಾಗಿ ತರಿಸ್ಕೋಬೋದು. ಅದಕ್ಕೇ ಎಲ್ಲನೂ ಕೂಡ ತಂದಿದ್ವಿ. ಹಾಗೆ ಗುಡ್ ನೈಟು ಕೂಡ ತಂದಿದ್ವಿ. ನನ್ನ ಮಗಳು ಎಲ್ಲ ಅರ್ಧ ಹಾಕ್ಬಿಟ್ಟಿರ್ತಾಳೆ. ಅವಳಿಗಂತೂ ಏನೂ ಕೂಡ ಕೈಗೆ ಸಿಗಲೇಬಾರ್ದು, ಎಲ್ಲನೂ ಕೂಡ ಪೀಸ್ ಮಾಡಾಕ್ಬಿಟ್ಟಿರ್ತಾಳೆ. ಅದಕ್ಕೆ ಅವಳಿಂದ ಎಲ್ಲ ಬಚ್ಚಿಕೋದು ಅಂತಲೇ ಅದೇ ನನ್ನ ದೊಡ್ಡ ಸಾಹಸನೇ ಆಗಿರ್ತೈತೆ. ಅವಳೇನೋ ಮಲ್ಕೊಂಡ್ಮೇಲೆ ನಂದು ಎಲ್ಲನೂ ವೀಡಿಯೋಸ್ ಆಗಲಿ ಇಲ್ಲ ಯಾವುದನ್ನ ತಿಂಡಿ ಊಟ ಏನಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವಳು ಮಲ್ಕೊಂಡ್ಮೇಲೆ ನಂದು ಎಲ್ಲ ಕೆಲಸನೂ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನನಗಂತೂ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ. ಅದಕ್ಕೇ ಹೆಂಗಿದ್ರು ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿದ್ನಲ್ಲ, ಬಾಕ್ಸಸ್ ಎಲ್ಲನೂ ಕೂಡ ಅದನ್ನು ಕೂಡ ರೀಫಿಲ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಆವಾಗಲೇ ಮಲ್ಕೊಂಡಿದ್ಲು ಅವಳು. ಅದಕ್ಕೇ ಎಲ್ಲನೂ ಕೂಡ ರೇಷನ್ ಎತ್ತಿಟ್ಟು ರೀಫಿಲ್ ಮಾಡಿಕೊಂಡೆ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಹೇಳಿ ವೆಜ್ ರೋಲ್ನ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಸುಲಭವಾಗಿ 5 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ನಾನು ಒಂದ್ಸಲಿ ಅವರೆಕಾಯಿ ಮತ್ತು ಹಲಸಿನಕಾಯಿ ಮೇಳಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ವೆಜ್ ರೋಲ್ನ ತಿಂದಿದ್ದೆ. ಬಟ್ ಅದ್ರ ಮೈದಾದಲ್ಲಿ ಮಾಡಿದ್ರು. ನಾನು ಇವತ್ತು ಗೋಧಿ ಹಿಟ್ಟಿನಲ್ಲಿ ವೆಜ್ ರೋಲ್ನ ಮಾಡ್ಕೊತಿದ್ದೀನಿ. ಇದು ಕೂಡ ತುಂಬ ಅಂದರೆ ಚೆನ್ನಾಗಿದೆ. ಅಲ್ಲಿ ತಿಂದಿದ್ನಲ್ಲ, ಆ ಟೇಸ್ಟ್ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಮನೇಲೂ ಕೂಡ ಮಾಡ್ಕೋಬೋದು ಕ್ವಿಕ್ಕಾಗಿ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ.
ಏನಾದರೂ ಟೀ ಜೊತೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕಂತ ಅನ್ನಿಸ್ತಾನೆ ಇರುತ್ತೆ ಇವಾಗ. ಯಾಕೆಂದರೆ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಸೊ ಏನಾದರೂ ಬಿಸಿ ಸ್ಪೈಸಿಯಾಗಿ ತಿನ್ನಬೇಕಂತ ಅನಿಸುತ್ತೆ. ಅದಕ್ಕೆ ನಾನಿಲ್ಲಿ ವೆಜ್ ರೋಲ್ನ ಮಾಡ್ಕೊಂಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿರೋ ಪನ್ನೀರನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ ಜೀರಿಗೆ ಪುಡಿ, ಹಾಗೆ ಅಚ್ಚಕಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಚಿಟಿಗೆ ಆಗುವಷ್ಟು ಅರಿಶಿನ, ಹಾಗೆ ಚಿಟಿಕೆ ಆಗುವಷ್ಟು ಕಾಳು ಮೆಣಸಿನ ಪೌಡರ್, ಹಾಗೆ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀನಲ್ಲ ಅದೆಲ್ಲನೂ ಕೂಡ ಪನ್ನೀರ್ಗೆ ಕ್ಲೀನಾಗಿ ಕೋಟಿಂಗ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ, ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂತಲೇ ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ಇದನ್ನು ಒಂದು 1/2 ಅವರ್ ಅಷ್ಟು ನೆನೆಯೋಕ್ಕೆ ಇಡಬೇಕು. ಟೈಮ್ ಇಲ್ಲ ಅಂತ ಹೇಳಿದ್ರೆ ತಕ್ಷಣವೂ ಕೂಡ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಒಂದು ಪೀಸ್ ಬೆಣ್ಣೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಪನ್ನೀರನ್ನ, ಸೊ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಕೂಡ ಮಸಾಲೆನೂ ಕೂಡ ಈ ಪನ್ನೀರ್ಗೆ ಹತ್ಕೋಬೇಕು. ಸೊ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ. ಪ್ಯಾನಲ್ಲೂ ಕೂಡ ಎಲ್ಲನೂ ಮಸಾಲೆ ಇರುತ್ತಲ್ಲ ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಪನ್ನೀರ್ಗೆ ಆ್ಯಡ್ ಆಗುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಟಿದ್ದೀವಲ್ಲ, 1 ಬೌಲ್ ಆಗೋಷ್ಟು ಈರುಳ್ಳಿ, 1 ಬೌಲ್ ಆಗೋಷ್ಟು ಟೊಮೊಟೊ, ಹಾಗೆ 1 ಬೌಲ್ ಆಗೋಷ್ಟು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವಿಲ್ಲಿ ಒಂದು 80 ಅಥವಾ 90% ಅಷ್ಟು ನಾವಿಲ್ಲಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು 5 ನಿಮಿಷದಷ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಬಾರ್ದು. ಸೊ ಇದಾದಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಡೋಣ. ಅದಾದಮೇಲೆ ನಾನಿಲ್ಲಿ ವೆಜ್ ರೋಲ್ಗೆ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನಿಲ್ಲಿ ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಲ್ಲ, ಸೊ ಅದೇ ರೀತಿ ನಾರ್ಮಲಾಗಿ ಮನೇಲಿ ಯಾವ ರೀತಿ ಚಪಾತಿ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಹೇಳಿದರೆ ಮೈದಾ ಹಿಟ್ಟಿನಲ್ಲೂ ಕೂಡ ಈ ರೀತಿ ಚಪಾತಿಗಳನ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳಿ ಈ ರೀತಿ ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಮಾಮೂಲಿ ನಾರ್ಮಲಾಗಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾದಲ್ಲೂ ಕೂಡ ಮಾಡ್ಕೋಬೋದು. ಸೊ ಇದನ್ನು ಕೂಡ 2 ಕಡೆನೂ ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಎರಡು ಕಡೆನೂ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಟೊಮೆಟೊ ಕೆಚಪ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಮಯೋನೈಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿದರೆ ಗ್ರೀನ್ ಚಿಲ್ಲಿ ಸಾಸ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಂಪ್ಲೀಟಾಗಿ ಚಪಾತಿಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಟಿರ್ತೀವಲ್ಲ, ಸೊ ಅದನ್ನು ಕೂಡ ಇದರಲ್ಲಿ ಮಧ್ಯದಲ್ಲಿ ಇಟ್ಟು ರೋಲ್ ಮಾಡಿದ್ರೆ ಸೊ ಪನ್ನೀರ್ ವೆಜ್ ರೋಲ್ ಮನೆಯಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇದಂತೂ ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.